ಥರ್ಸ್ಡೇ ಮಾರ್ನಿಂಗ್ ಇವತ್ತು ಬೆಳಗಿನ ತಿಂಡಿಗೆ ಇಡ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ರಾತ್ರಿನೇ ಹಿಟ್ಟನ್ನೆಲ್ಲ ರುಬ್ಬಿ ಎತ್ತಿಟ್ಟಿದ್ದೆ. ಮತ್ತೆ ಟೇಸ್ಟಿ ಆಗಿರುವಂತ ಹೋಟೆಲ್ ಸ್ಟೈಲ್ ಸಾಂಬಾರ್ ಮಾಡ್ಕೊಳ್ಳೋದಕ್ಕೆ ಮೊದಲು ಒಂದು ಕುಕ್ಕರ್ಗೆ ಅರ್ಧ ಬಟ್ಲಷ್ಟು ಹೆಸರು ಬೇಳೆ, ತೊಗರಿ ಬೇಳೆ, ಈರುಳ್ಳಿ, ಟೊಮ್ಯಾಟೊ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ನೀರ್ನ ಹಾಕ್ಬಿಟ್ಟು 4 ವಿಷಲ್ ಬೇಯಿಸ್ಕೋಬೇಕು. ಸಾಂಬಾರ್ಗೆ ಹಾಕುವಂತ ಮಸಾಲಾ ಪುಡಿನ ಮಾಡ್ಕೊಳ್ಳೋದಕ್ಕೆ ಮೊದಲು ಒಂದು ಬಾಣಲಿಗೆ ಎಣ್ಣೆನ ಸೇರಿಸ್ಕೊಂಡು 1 ಸ್ಪೂನ್ ಅಷ್ಟು ಮೆಂತೆ ಕಾಳು, ಕಡಲೆಬೇಳೆ, ಉದ್ದಿನ ಬೇಳೆ ಎಲ್ಲಾನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಜೀರಿಗೆ, ಕೊತ್ತಂಬರಿ ಕಾಳು, ಕರಿಬೇವು, ಒಣ ಮೆಣಸಿನ್ಕಾಯಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ 1 ಸ್ಪೂನ್ ಅಷ್ಟು ಗಸಗಸೆ, ಇಂಗು, ಅರ್ಶಿನದ ಪುಡಿ, ಕೊಬ್ಬರಿನ ಸೇರಿಸ್ಬಿಟ್ಟು ಇನ್ನ ಎಲ್ಲಾನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಈ ತರ ನುಣ್ಣಗೆ ರುಬ್ಕೋಬೇಕು. ಒಗ್ಗರಣೆ ಹಾಕೊಳ್ಳೋದಕ್ಕೆ ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಕರಿಬೇವು, ಒಣ ಮೆಣಸಿನ್ಕಾಯಿನ ಹಾಕೊಂಡು ಫ್ರೈ ಮಾಡ್ಕೊಂಡು ಈರುಳ್ಳಿ, 1 ಟೊಮ್ಯಾಟೋನ ಕಟ್ ಮಾಡಿ ಸೇರಿಸ್ಕೊಂಡು ಮೆತ್ತಗೆ ಬೇಯಿಸ್ಕೊಂಡಾದ್ಮೇಲೆ ಹುಣಸೆ ಹಣ್ಣು, ಬೆಲ್ಲನ ಹಾಕ್ಬಿಟ್ಟು ಚೆನ್ನಾಗಿ ಬೇಯೋದಕ್ಕೆ ಇಡಬೇಕು. ಈಗ ಎಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಮಸ್ತಿಟ್ಕೊಂಡಿರೋಂಥ ಬೇಳೆ ಹಾಗೆ ನೀರು, ಮಾಡಿಟ್ಕೊಂಡಿರೋ ಪುಡಿ, ಕೊನೆಯಲ್ಲಿ ಉಪ್ಪು, ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ರೆ ಹೋಟೆಲ್ ಸ್ಟೈಲ್ ಸಾಂಬಾರ್ ರೆಡಿ ಆಗಿಬಿಡುತ್ತೆ. ಇಡ್ಲಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಮಸ್ಟಾಗಿ ಒಂದ್ಸಲ ಟ್ರೈ ಮಾಡಿ. ಇಡ್ಲಿ ಜೊತೆ ನನ್ನ ಮಗಂಗಂತೂ ತುಂಬಾ ಇಷ್ಟ ಆಯಿತು. ಮನೇಲಿ ಏನಾದರೂ ಇಡ್ಲಿ ಮಾಡಿದ್ರೆ ಅವ್ನು ತುಂಬಾ ಇಷ್ಟಪಟ್ಟು ತಿಂತಾನೆ ಈ ಸಾಂಬಾರ್ ಇರೋದ್ರಿಂದ. ಸಾಂಬಾರ್ ಪುಡಿಗೆ ಬಳಸಿರೋಂಥ ಪದಾರ್ಥಗಳು ಹಾಗೆ ಪ್ರಮಾಣನ ನಾನು ಫಸ್ಟ್ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ಬೇಕು ಅಂದರೆ ಚೆಕ್ ಮಾಡಿ.